ಅಯ್ಯೋ ಪಾಪ ಕಾಲ್ಗೆಲ್ಲ ಬೊಬ್ಬೆ ಎದ್ಬಿಟ್ಟವೆ. ಬಿಸಿಲಲ್ಲಿ ಚಪ್ಪಲಿ ಹಾಕಳ್ದೆ ನಡೆದ ಅಭ್ಯಾಸ ಇಲ್ಲ ಅನಿಸ್ತದೆ. ಪಾಪ ಅಮ್ಮಂಗೋಸ್ಕರ ನಡೆದು ಬೊಬ್ಬೆ ಎಬ್ಬಿಸ್ಕೊಂಡ್ಬಿಟ್ಟವಳೆ. ಪಾಪ ಎಷ್ಟು ನೋವಾಯ್ತು ಅದು ಏನೋ. ಏನೋ ಗೊತ್ತಿಲ್ಲ ಕಾವ್ಯ, ಇದಕ್ಕಿದಂಗೆ ತಲೆ ಸುತ್ತ ಬಂದ್ಬಿಡ್ತು. ತಲೆಲ್ಲ ದಿಮ್ ಅಂತಿದೆ, ಕಣ್ಣೆಲ್ಲ ಮಂಜಾಗ್ತಿದೆ. ನಾನ್ ನಿಮ್ಗೆ ಹೇಳ್ದೈತೆ ಇವತ್ ಬಿಸಿಲು ತುಂಬಾ ಇದೆ, ಇವತ್ ಬೇಡ ಬೇರೆ ದಿನ ಮಾಡಿ ಅಂತ. ನೀವನ್ ಮಾತೇ ಕೇಳಲಿಲ್ಲ. ಅತ್ತೆ ನಿಲ್ಲಿಸ್ಬಿಡಿ ಅತ್ತೆ, ಬೇರೆ ದಿನ ಮಾಡಿ. ಹಾಗೆಲ್ಲ ಆಗಲ್ಲ ಕಾವ್ಯ. ಹರಕೆ ಒಂದ್ಸಲ ಶುರು ಮಾಡಿದ್ಮೇಲೆ ಅರ್ಧಕ್ಕೆ ನಿಲ್ಲಿಸ್ಬಾರ್ದು, ಒಳ್ಳೇದಾಗಲ್ಲ. ನಾನು ಮುಂದುವರಿಸ್ತೇನೆ, ಏನು ಆಗಲ್ಲ. ಬೇಡ ಅತ್ತೆ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಕಣ್ಬಿಡಮ್ಮ, ಅಮ್ಮಂಗೆ ಏನಾಯ್ತು? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ ನಿಂಗೇನು ಆಗಲ್ಲಮ್ಮ. ಅಮ್ಮ ಧೈರ್ಯವಾಗಿರಮ್ಮ. ಅಮ್ಮ ಕಣ್ಬಿಟ್ಟು ನೋಡಮ್ಮ. ಅಮ್ಮ 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 ಅತ್ತೆ ಅಮ್ಮ ಕಣ್ಬಿಟ್ಟು ನೋಡಮ್ಮ. ಹೊಸ ನೀರು ಕುಡಿ. ಅಮ್ಮ ಏನಾಯ್ತು? ಏಯ್ ಪಂಚಮಿ, ರೇಕ್ಸ್ ಬೇಡ, ತಲೆ ಮೇಲೆ ನೀರು ಸುರಿದ್ಬಿಡ್ತೀನಿ. ಹೋಗ್. ನಾನು ಅವಳ ಕಾಲು ತಣ್ಣಗಾಗ್ಲಿ ಅಂತ ನೀರು ಹೋಗ್ತಾ ಇದ್ದೀನಿ. ಹೌದು, ಸುಡೋ ಬಿಸಿಲಿಂದ ಅವಳ ತಲೆನ ತಂಪು ಮಾಡೋದು ಯಾರು ಅಂತನ? ಹೌದಲ್ವಾ? ದಡ್ ನನ್ ಮಗನ್ಗೆ ಅದು ಒಳಿಲೇ ಇಲ್ಲ. ಇರು, ಈಗ್ಲೇ ಏನಾದ್ರು ಮಾಡ್ತೀನಿ. ಅಲ್ಲ, ನಮ್ ಪುಟ್ಟಿ ಹೊಳಿದ್ದು ನಿಜಾನೇ. ಬರೀ ಕಾಲ್ ತಂಪು ಮಾಡಿದ್ರೆ ಏನ್ ಸಾಧನೆ? ತಲೆ ಸುಡ್ದಂಗ್ ತಲೆನೂ ತಂಪು ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋದು? ಇವತ್ತು ನಾನು ರಾಮ್ ಪಳಪಳ ಅಂತ ಹೊಳಿವರೆಗೂ ಉಚ್ತಾ ಇರ್ತೀನಿ. ಏಯ್, ಏನೇ ಮಾಡ್ತಾ ಇದ್ಯಾ? ಅತ್ತೆ, ನನ್ ರಾಮ್ ಡಾಕ್ಟರ್ ಕೊಟ್ಟು ಒಗ್ದಿದ್ದಾರೆ, ಆದ್ರೆ ಕೊಳನೆ ಹೋಗಿರ್ಲಿಲ್ಲ. ಅದಕ್ಕೆ ನಾನು ನನ್ ಕಾರ ಒಗಿತಾ ಇದ್ದೆ. ನನ್ ಮಗನ್ ಬಟ್ಟೆ ಒಗೆಯೋದಕ್ಕೆ ಏನ್ ಹೊಕ್ಕಿದೆ ನಿನ್ಗೆ? ನಾನು ಅವ್ನ ಹೆಂಡತಿ ಅತ್ತೆ. ಹೆಂಡತಿ ಅಂತೆ ಹೆಂಡತಿ? ಸಾಕ್ ನಿಲ್ಸ ನೀನ್ ಓವರ್ ಆಕ್ಟಿಂಗ್. ನಿನಗೆ ಮನೇಲಿ ಜಾಸ್ತಿ ದಿನ ಉಳಿಗಾಲ ಇಲ್ಲ ಕಣೆ. ಆದಷ್ಟು ಬೇಗ ಗಂಟು ಮೂಟೆ ಕಟ್ಟೋ ಕಾಲ ಬರುತ್ತೆ. ಸಾಧ್ಯನೇ ಇಲ್ಲ. ನಾನು ನನ್ ಗಂಡನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ ಗಂಡನ್ ಬಟ್ಟೆ ಒಣಗಿ ಹಾಕ್ಬಿಟ್ಟು ಬರ್ತೀನಿ.
ಮತ್ತೇನ್ ಮಿಕ ಮಿಕ ಅಂತ ನೋಡ್ತಾ ಇದೀಯಾ? ಮುಂದುವರ್ಸು. ನಂಗೆ ನಿನ್ ಸಹಾಯ ಬೇಕಿಲ್ಲ. ನನಗೂ ನೀನ್ ಸಹಾಯ ಮಾಡೋ ಉದ್ದೇಶ ಏನಿಲ್ಲ. ಮತ್ತೇನು ಬಾಳೆ ಎಲೆನ ಆಟ ಆಡೋದಕ್ಕೆ ಹಿಡ್ದಿದ್ಯಾ? ಇಲ್ಲ, ನಿನ್ನ ನೋಡಿ ನಮ್ ಸೂರ್ಯಂಗೆ ಕಣ್ಣು ಹೋಗ್ಬಾರ್ದಲ್ವಾ? ಪಾಪ ಅವ್ನ್ ಕಷ್ಟಪಟ್ಟು ಇಡೀ ಲೋಕನೇ ಬೆಳಗ್ತಾವನೆ. ಅವನ್ ಕಣ್ಣು ಹೋದ್ರೆ ಇಡೀ ಲೋಕಕ್ಕೆ ಕಷ್ಟ ಅಲ್ವೇ? ಅದಕ್ಕೆ ನಾನೊಂಥರ ಲೋಕ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀನಿ. ನನಗ್ ಟಾಂಗ್ ಕೊಡದೆ ಇದ್ರೆ ನಿನಗ್ ತಿಂದಿದ್ದನ್ನೇ ಅರ್ಗೋದಿಲ್ಲ ಅಲ್ವಾ? ನಿನಗೂ ಮಕಾನ ಕುಂಬಳಕಾಯಿ ತರ ಮಡಿಕೊಂಡಿಲ್ಲ ಅಂದ್ರೆ ಆಗದೇ ಇಲ್ವಾ? ಈಗೇನು ಜಗಳ ಆಡ್ಬೇಕಾ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನೇನ್ ಇದನ್ನೆಲ್ಲ ನಿನ್ ಸಲುವಾಗಿ ಮಾಡ್ತಿಲ್ಲ, ನಮ್ಮ ಅಮ್ಮನ ಸಲುವಾಗಿ ಮಾಡ್ತಾ ಇದೀನಿ. ನಿನ್ ಜೊತೆ ಜಗಳ ಆಡ್ಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ. ಏನೋ ಪಾಪ ಕಷ್ಟಪಡ್ತಿದ್ಯಾ, ನಂದು ಒಂದ್ ಸಹಾಯ ಇರ್ಲಿ ಅಂತ ಮಾಡ್ತಾ ಇದೀನಿ ಅಷ್ಟೇ. ಏನ್ ಹಂಗ್ ನೋಡ್ತಾ ಇದೀಯಾ? ಅಪರೂಪಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಮುಖ ಸಿಂಡ್ರಿಸ್ಕಳ್ದೆ ಮುಂದುವರ್ಸು. ಹಾ, ಪಂಚಮಿ, ನೋಡ್ದ್ಯಾ ನಿಮ್ಮ ಅಣ್ಣನ್ನ? ಹೆಂಡತಿಗೆ ಬಿಸಿಲು ತಾಗ್ಬಾರ್ದು ಅಂತ ಬಾಳೆ ಎಲೆ ತಂದಿದ್ದಾನೆ. ಈ ಅರ್ಕೆಯಿಂದ ಎಂತ ಒಳ್ಳೆ ದೃಶ್ಯ ನೋಡಂಗಾಯ್ತು. ಇವ್ರಿಬ್ರು ಒಂದ್ ಮಾಡ್ಬೇಕು ಅಂತಾನೆ ಆ ಭಗವಂತ ಇಲ್ಲಿ ಕರ್ಸ್ಕೊಂಡ ಅಂತ ಅನ್ಸತ್ತೆ. ಹೌದಾ? ನಿಜಾನ ಅತ್ಗೆ? ಹೌದು ಶ್ರೀಧರ್, ನಮ್ಮ ಮಹಾದೇವನ್ ಮದ್ವೆ ಆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹರಕೆ ಸಂಪೂರ್ಣ ಆಗದೆ ಹೋದ್ರೆ ಹೇಗಪ್ಪ ಅಂತ ತುಂಬಾ ಯೋಚನೆ ಆಗೋಗಿತ್ತು. ಆದ್ರೆ ಅಷ್ಟ್ರಲ್ಲಿ ನಮ್ ಕಾವ್ಯ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಹರಕೆನ ಸಂಪೂರ್ಣ ಮಾಡಿದ್ಲು. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನನ್ ತಂಗಿ ಕಾವ್ಯ ತಾನಾಗಿ ಬಂದು ಹೆಜ್ಜೆ ನಮಸ್ಕಾರ ಹಾಕದ್ಲಾ? ಹೌದಮ್ಮ. ನಿಜವಾಗ್ಲು ಕಾವ್ಯ ನೀವ್ ಹೇಳ್ದಾಗ ಇದ್ದಳತ್ಗೆ ಮಾತು ಸ್ವಲ್ಪ ನೇರ, ಮನಸ್ಸು ಮಾತ್ರ ಅಪ್ಪಟ ಬಂಗಾರ. ಹೌದು ಶ್ರೀಧರ್, ನಾವೆಲ್ಲ ಕಾವ್ಯನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಸಿಟಿ ಹುಡುಗಿ, ದೊಡ್ಡೋರ್ ಬಗ್ಗೆ ಗೌರವ ಇರಲ್ಲ, ಕುಟುಂಬದ ಬಗ್ಗೆ ಕಾಳಜಿ ಇರಲ್ಲ ಅಂತ. ಆದ್ರೆ ಅವ್ರ ನಿಜವಾದ ಕಾಳಜಿ, ನಿಜವಾದ ಗುಣ ಗೊತ್ತಾಗದ್ದು ಇಂಥ ಒಂದ್ ಸಂದರ್ಭ ಬಂದಾಗ್ಲೇನೆ. ನಿಜ ಅತ್ಗೆ. ಶ್ರೀಧರ್, ನಮ್ ಮಹಾದೇವನ್ ಸಿರಿ ನೋಡ್ಬೇಕಾಗಿತ್ತು. ಹೆಂಡತಿ ಬಿಸ್ಲನ್ ನಡೆದ್ರೆ ಎಲ್ಲವಳ ಕಾಲ್ ಸುಡತ್ತೆ ಅಂತ ಕಾಲಡಿಗೆ ನೀರ್ ಹಾಕಿದೇನು, ಅವಳ ನೆತ್ತಿಗೆ ಬಿಸ್ಲು ತಟ್ಟಬಾರ್ದು ಅಂತ ಬಾಳೆ ಎಲೆನ ಛತ್ರಿ ತರ ಹಿಡ್ಕೊಂಡೇನು. ಅಪ್ಪಪ್ಪ, ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರ್ಲಿಲ್ಲ ನನಗೆ. ಅತ್ಗೆ, ಅಂತೂ ನಮ್ಮ ಹುಲಿಗೆ ಹೆಂಡತಿನ ಕಾಳಜಿ ಮಾಡೋ ಬುದ್ಧಿ ಬಂದಂತಾಯ್ತು. ಅಪ್ಪ, ಈ ಸಮಯದಲ್ಲಿ ನಾನಲ್ಲಿ ಇರ್ಲಿಲ್ವಲ್ಲ, ಎಂತ ದೃಶ್ಯ ಮಿಸ್ ಆಗೋಯ್ತತ್ಗೆ. ನೋಡಿ, ನೆನೆದರ ಮನದಲ್ಲಿ ಅಂತ ಅವನೇ ಬಂದ ನೋಡಿ. ಬಾರಪ್ಪ ಹುಲಿ, ಬಾ. ಆಟ ಚಿಕ್ಕ ಕೆಲ್ಸಕ್ಕೆ ಆಟ ಒಂದ? ಹಾ ಸರಿ ಬಿಡು, ಎಲ್ಲ ಸರಿಯಾಗಿ ಮಾಡೋ ತಾನೆ. ನಮಸ್ಕಾರ ಗುರುಗಳೇ. ಇವಾಗ್ಲೇ ಕಳಿಸ್ತೀನಿ. ಹಾ ನಮಸ್ಕಾರ. ಎಲ್ಲ ಲೆಕ್ಕ ಬರೆದಿಟ್ಬಿಡ್ಬೇಕು. ಅಯ್ಯಯ್ಯ ಚಿಕ್ಕಪ್ಪ, ಸಾರಿ, ನಾನು ಯಾವ್ದೋ ಗುಂಗಲ್ಲಿ ಗಮನಿಸ್ಲಿಲ್ಲ. ಹೌದಪ್ಪ, ಗುಂಗು ನಮ್ ಕಡೆ ಎಲ್ಲಿರುತ್ತೇಳು? ಏನಿದ್ರು ನಿನ್ ಗುಂಗು, ನಿನ್ನ ಜೀವ ಎಲ್ಲ ಬೇರೆ ಕಡೆಗೇನೆ. ಹೌದು, ಛತ್ರಿಯಲ್ಲಿ ಬಿಟ್ಟು ಬಂದೆ ಹುಲಿ. ಛತ್ರಿನ? ಯಾವ ಛತ್ರಿ ಚಿಕ್ಕಪ್ಪ? ಅದೇ ಅಪ್ಪ, ನಿನ್ ಹೆಂಡತಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವಾಗ ನೆತ್ತಿ ಸುಡಬಾರ್ದು ಅಂತ ಹಿಡ್ಕೊಂಡಿದ್ದಾಳ, ಆ ಛತ್ರಿ ಅಪ್ಪ. ಯಾಕೆ ಹಿಂಗ್ ನಗ್ತಾ ಇದೀರಾ? ಹುಲಿ, ಛತ್ರಿಯಲ್ಲಿ ಬಿಟ್ಟು ಬಂದೆ ಅಂತ ಹೇಳಪ್ಪ. ಚಿಕ್ಕಪ್ಪ, ಛತ್ರಿನೂ ಇಲ್ಲ ಕತ್ರಿನೂ ಇಲ್ಲ, ನೀವು ಸುಮ್ನೆ ರೀ. ಫೋನ್ ಬಂತು. ಹಲೋ. ಹಾ ದೇವ್ರೆ, ಕೊನೆಗೂ ನನ್ನ ತಂಗಿ ಕಾವ್ಯ ನಿಧಾನಕ್ಕೆ ಮನೆಗೆ ಹೊಂದ್ಕೋತಾ ಇದ್ದಾಳೆ.
ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನಿಂದ ಅವಳ ಬದುಕು ಇದ್ದಕ್ಕಿದ್ದಾಗೆ ಬೇರೆ ತಿರುವು ತಗೊಂಡ್ಬಿಡ್ತು. ಆ ತಿರುವು ಅವಳಿಗೆ ಒಳ್ಳೇದನ್ನೇ ಮಾಡ್ಬೇಕು. ಅವಳ ಜೀವನ ತುಂಬಾ ಸಂತೋಷವಾಗಿರ್ಬೇಕು. ನಿದ್ದೆ ಗೊತ್ತೈತೆ, ಬೇಗ ಚಾಪೆ ದಿಮ್ಮ ತಗೊಂಡಂಗ್ ಮಲ್ಗ್ಬಿಡ್ಬೇಕು. ಪಾಪ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಬಲೆ ಸುಸ್ತಾಗೋಗಿರ್ಬೇಕು. ಆರಾಮಾಗಿ ಮನೆ ಕಳಿ. ನಾನೇನಾರ ಇವಾಗ ಸದ್ದು ಮಾಡಿ ಇವಳಿಗೆ ಎಚ್ಚರ ಆಗ್ಬಿಟ್ರೆ ಆಟೆಯ. ಈ ಕಾಡ್ ರಾಕ್ಷಸಿ ನನ್ನ ಬಾಯಲ್ಲಿ ಯಾರು ತುಪ್ಪಕ್ಬಿಡ್ತಾಳೆ. ಅಪ್ಪ ಸತ್ಯ ಬಚಾವದೆ, ಆ ದೇವ್ರೇ ಕಾಪಾಡ್ಬಿಟ್ಟ. ಅಯ್ಯೋ ಪಾಪ, ಕಾಲ್ಗೆಲ್ಲ ಬೊಬ್ಬೆ ಎದ್ಬಿಟ್ಟವೆ. ಬಿಸಿಲಲ್ಲಿ ಚಪ್ಪಲಿ ಹಾಕಳ್ದೆ ನಡೆದ ಅಭ್ಯಾಸ ಇಲ್ಲ ಅನ್ಸ್ತದೆ. ಪಾಪ ಅಮ್ಮಂಗೋಸ್ಕರ ನಡೆದು ಬೊಬ್ಬೆ ಎಬ್ಬಿಸ್ಕೊಂಡ್ಬಿಟ್ಟವಳೆ. ಪಾಪ ಎಷ್ಟು ನೋವಾಯ್ತದೋ ಏನೋ. ರಾಮ್, ಯಾಕೋ ಇಷ್ಟು ಲೇಟು? ಅದೆಲ್ಲ ನಿನಗೆ ಯಾಕೆ? ಕೆಲ್ಸ ಆಯ್ತು, ಲೇಟ್ ಆಯ್ತು. ಅಲ್ಲ, ಕೋಪ ಬರ್ಲಿ ಅಂತ ಕೇಳಿಲ್ಲ, ಸುಮ್ನೆ ಕೇಳ್ದೆ. ರಾಮ್, ನೀನ್ ಡಾಕ್ಟರ್ ಕೊಟ್ಟಿನ ಒಗ್ದಿ ಇಸ್ತ್ರಿ ಮಾಡಿಟ್ಟಿದೀನಿ ಕಣೋ, ನಾಳೆಯಿಂದ ನೀನ್ ಹಾಕೊಂಡು ಹೋಗ್ಬೋದು, ಸರಿನಾ? ಆಮೇಲೆ ಇನ್ಮೇಲೆ ನಿನ್ ವಸ್ತು ಎಲ್ಲ ನಾನು ಏನು ಮುಟ್ಟಲ್ಲ. ನಿನ್ಗೆ ಇಷ್ಟ ಆಗದಿರೋದು ಯಾವ ಕೆಲ್ಸನೂ ಮಾಡಲ್ಲ ಕಣೋ, ಸರಿನಾ?